ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 5/10/2025 ಭಾನುವಾರದ ದಿನ. ಇವತ್ತಿನ ದಿನ ಶತಭಿಷ ನಕ್ಷತ್ರವಿದ್ದು ಅರ್ಧ ದಿನದ ನಂತರ ಪೂರ್ವಭಾದ್ರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 11ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರಿಂದ ಲಾಭ ಆಗುವಂಥದ್ದು, ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸು ಸಿಗುವಂಥದ್ದು, ಅಥವಾ ಏನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಇವತ್ತಿನ ದಿವಸ ಅಂತಂದರೆ ಸ್ನೇಹಿತರ ಜೊತೆಯಲ್ಲಿ ಹೋಗೋದ್ರಿಂದ, ಅವ್ರ ಜೊತೆಯಲ್ಲಿ ಮಾತುಕತೆ ಆಡೋದ್ರಿಂದ ಒಂದು ಆಗುವಂಥ ಕೆಲಸಗಳೆಲ್ಲನೂ ಸರಾಗವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡಿಬಿಟ್ಟು ಹೋಗೋದ್ರಿಂದ ಮತ್ತು ಗಣಪತಿಯ ಧ್ಯಾನ ಮಾಡಿಬಿಟ್ಟು ಹೋಗೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸಗಳೆಲ್ಲನೂ ಸರಾಗವಾಗಿ ಆಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ನೀವು ಎಷ್ಟು ಇವತ್ತು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಧನಲಾಭ ಖಂಡಿತವಾಗ್ಲೂ ನಿಮ್ಗೆ ಆಗ್ತಾ ಇದೆ. ಸೊ ಹಾಗಾಗಿ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನು ನೋಡ್ಕೊಳ್ಳಿ ಈ ವಾರದಲ್ಲಿ ನೀವು. ಹಾಗೆ ನಿಮ್ಮ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗೋದ್ರಿಂದ ಅಥವಾ ಬಿಳಿಯ ಬಣ್ಣದ ಹೂವನ್ನ ಅರ್ಪಿಸ್ಬಿಟ್ಟು ಹೋಗೋದ್ರಿಂದ ಇವತ್ತಿನ ದಿವಸ ಬರುವಂಥ ಎಲ್ಲ ಸಂಕಷ್ಟಗಳನ್ನ ನೀವು ತಪ್ಪಿಸ್ಕೊಬೋದು. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನಾದರೂ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ದೀರ್ಘ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಅಥವಾ ಏನಾದರೂ ಪ್ಲಾನಿಂಗ್ಸ್ ಮಾಡೋದಾಗಿರ್ಬೋದು, ಇವೆಲ್ಲನೂ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇವತ್ತಿನ ದಿವಸ ಲಾಭನೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನೇ ಒಂದು ಕೆಲಸ ಮಾಡ್ತಾಯಿದ್ರು ಅಥವಾ ಏನಾದರೂ ಒಂದು ಮುಖ್ಯವಾದ ನಿರ್ಧಾರ ತೊಗೊತೀರಾ ಅಂದರೂ ಕೂಡ ಅದಕ್ಕೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ, ನಿಮ್ಮ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ನೀವೇನು ಮಾಡಬೇಕು ಅಂದರೆ ಇವತ್ತಿನ ದಿವಸ ಗಣಪತಿಗೆ ಗರಿಕೆ ಹುಲ್ಲನ್ನು ಇಟ್ಟು ಧ್ಯಾನ ಮಾಡಿ ಹೋಗೋದ್ರಿಂದ ಆಗುವಂಥ ಕೆಲಸಗಳೆಲ್ಲನೂ ತುಂಬ ಸರಾಗವಾಗಿ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಚಂದ್ರನು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಅಥವಾ ಏನಾದ್ರು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅದು ಡಿಲೇ ಆಗುವಂಥದ್ದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಅಥವಾ ಇವತ್ತೇನೋ ಕೆಲಸ ಮಾಡೋಕ್ಕೆ ಹೊರಟಿರ್ತೀರಾ ಅಥವಾ ನೀವು ಅದನ್ನು ತಲುಪೋಷ್ಟರೊಳಗಡೆ ನಿಮ್ಮ ಮೂಡೇ ಚೇಂಜ್ ಆಗಿ ಆ ಕೆಲಸನೇ ಬೇಡ ಅಂತ ವಾಪಸ್ ಬರೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಮನೆಯಿಂದ ಹೊರಗಡೆ ಹೊರಡೋಕ್ಕೆ ಮುಂಚೆನೇ ಶಿವನ ಧ್ಯಾನ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಹೊರಡೋದ್ರಿಂದ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 7ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಉತ್ತಮವಾದ ವಾತಾವರಣ ಇರುತ್ತೆ. ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಒಂದು ಧನಲಾಭ ಆಗ್ತಿದೆ ಅಂತ ಹೇಳ್ಬೋದು. ಅಥವಾ ಏನಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕು ಅಂದರೆ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಕುಟುಂಬದವ್ರ ಜೊತೆಯಲ್ಲಿ ಏನಾದ್ರು ಪ್ರಯಾಣ ಮಾಡುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲೇ ಕಾಲ ಕಳೆಯೋದು, ಇವತ್ತಿನ ದಿವಸ ನೀವು ಮನೆಯಲ್ಲೇ ಇರ್ತೀರಾ ಅಂತಂದರೆ ಒಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಆಗಿರೋದಾಗಿರ್ಬೋದು. ಈ ರೀತಿಯೆಲ್ಲ ಒಂದು ಒಳ್ಳೆ ಪಾಸಿಟಿವಿಟಿ ಆಗಿರುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು. ಆದರೂ ನಿಮಗೆ ಇನ್ನೂ ಅದೃಷ್ಟಗಳನ್ನ ಜಾಸ್ತಿ ಮಾಡ್ಕೊಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಅಥವಾ ಶಿವನಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ ಇವತ್ತಿನ ದಿನ ಇನ್ನಷ್ಟು ನಿಮಗೆ ಉತ್ತಮವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 6ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಕೆಲವೊಂದು ತೊಡಕುಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಶತ್ರುಗಳಿಂದ ನೀವು ಜಯ ಸಾಧಿಸ್ತೀರಾ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಏನಾದರೂ ಸ್ವಲ್ಪ ನೆಗಡಿ, ತಲೆನೋವು, ಜ್ವರ ಈ ರೀತಿ ಕಾಣಿಸೋದು, ಅಥವಾ ತುಂಬ ಆಯಾಸ ಆಗೋದು, ಏನು ಕೆಲಸ ಮಾಡೋಕ್ಕೂ ಲೇಜಿ ಆಗುವಂಥದ್ದು, ಅಥವಾ ಏನಾದರೂ ಮೈಕೈ ನೋವು ಜಾಸ್ತಿ ಆಗುವಂಥದ್ದು, ಈ ರೀತಿ ಸ್ವಲ್ಪ ಲೇಜಿ ಡೇ ಅಂತಲೇ ಹೇಳ್ಬೋದು. ಸೊ ನೀವು ಅದನ್ನು ಸ್ವಲ್ಪ ನಿಮ್ಮನ್ನು ನೀವೇ ಚುರುಕುಗೊಳಿಸ್ಕೊಬೇಕು. ಇವತ್ತಿನ ದಿವಸ ನಿಮ್ಗೆ ಹೀಗೆ ಇರುತ್ತೆ ಅಂತ ಗೊತ್ತು, ನಿಮ್ಮನ್ನು ನೀವೇ ಬಲವಂತವಾಗಿ ಈಚೆ ಕಡೆ ಕೆಲಸಕ್ಕೆ ನೀವು ಕರ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೋಡ್ಕೊಳ್ಳಿ ನೀವು. ಹಾಗೆ ಕುಟುಂಬದ ವಾತಾವರಣ ಕೂಡ ತುಂಬ ಒಳ್ಳೆ ರೀತಿಯಲ್ಲೇ ಇರುತ್ತೆ. ಸ್ವಲ್ಪ ಮಾತು ಅದು ಇದು ಬರುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ನೀವೇ ಸ್ವಲ್ಪ ಮಾತಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಬಾಯಿಂದ ಬರುವಂಥ ಮಾತುಗಳು ಸ್ವಲ್ಪ ನಿಮಗೆ ಬೇರೆಯವ್ರಿಗೆ ಅದು ಹಾರ್ಷಾಗಿ ಕೇಳಿಸೋದು, ಚಿಕ್ಕದು ಗಲಾಟೆ ಹೋಗಿ ದೊಡ್ಡ ಗಲಾಟೆ ಆಗೋದು, ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ನೀವು ಮೌನ ವಹಿಸೋದೇ ತುಂಬ ಒಳ್ಳೆಯದು. 10 ನಿಮಿಷ ಧ್ಯಾನ ಮಾಡಿ ಏನಾದರೂ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಅಂತೂ ಖಂಡಿತ ಇರುತ್ತಲ್ವ. ಸೊ ಹಾಗಾಗಿ ಒಂದು 10 ನಿಮಿಷ
ಧ್ಯಾನ ಮಾಡಿ ಈಚೆ ಕಡೆ ಹೋಗೋದ್ರಿಂದ ಇವತ್ತಿನ ದಿವಸ ಉತ್ತಮವಾಗುತ್ತೆ. ಹಾಗೆ ಇವತ್ತು ನೀವು ಶಿವನ ಧ್ಯಾನ ಮಾಡೋದ್ರಿಂದ, ಹಾಗೆ ಗಣಪತಿಗೆ ಗರಿಕೆ ಹುಲ್ಲು ಇಟ್ಟು ಹೋಗೋದ್ರಿಂದ ಬರೋವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಚಂದ್ರ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮ್ಗೆ ಸಿಗ್ತಾ ಇದೆ, ಅಥವಾ ಅವ್ರ ಜೊತೆ ಕಾಲ ಕಳೆಯೋದು, ಅಥವಾ ಅವ್ರನ್ನ ನೀವು ಖುಷಿ ಪಡಿಸೋವಂಥದ್ದು ಈ ರೀತಿಯಾದ ಒಂದು ದಿನ ಇವತ್ತು ಅಂತಲೇ ಹೇಳ್ಬೋದು. ನಿಮ್ಮ ತಾಯಿಯ ಜೊತೆಲಿ ಒಂದು ಒಳ್ಳೆ ವಾತಾವರಣ ಇರುತ್ತೆ, ಅಂದರೆ ಪ್ರೀತಿಯಿಂದ ಕಾಲ ಕಳೆಯೋ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ನೀವು ಕುಟುಂಬಸ್ಥರ ಜೊತೆಯಲ್ಲಿ ಸೇರಿಕೊಂಡು ಏನಾದರೂ ಒಂದು ಟ್ರಾವೆಲ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಜೊತೆಯಲ್ಲಿ ಇವತ್ತಿನ ದಿವಸ ಮನೇಲೇ ಕಾಲ ಕಳೆಯೋದಾಗಿರ್ಬೋದು, ಆ ರೀತಿಯಾದ ಒಂದು ದಿನ ಆಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಮತ್ತು ಅಲ್ಲಿ ಏನಾದರೂ ಅಕ್ಕಿನ ಅರ್ಪಿಸೋದ್ರಿಂದ, ಯಾಕಂದರೆ ಅನ್ನದಾನ ಅಂತೂ ಎಲ್ಲ ಕಡೆ ನಡೀತಾ ಇರುತ್ತಲ್ವ, ಅಲ್ಲೋಗಿ ನಿಮ್ಗೆ ಸಾಧ್ಯ ಆದಷ್ಟು ಅಕ್ಕಿನ ಅರ್ಪಿಸೋದ್ರಿಂದ ನಿಮಗೆ ಬರುವಂಥ ಕೆಲವು ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ 4ಥ ಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನೆಯ ವಾತಾವರಣ ತುಂಬ ಸುಂದರವಾದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದ ಕಾಲ ಕಳೆಯುವಂಥ ವಾತಾವರಣ ಅಂತಲೇ ಹೇಳ್ಬೋದು. ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದೇನಾದರೂ ಮಾತುಕತೆ ಇದೆ ಅಂತಂದರೆ ಖಂಡಿತವಾಗ್ಲೂ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂಥ ಮಾತುಕತೆಗಳು ಕೂಡ ನಿಮ್ಮ ಮನೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಸೊ ಅದರಿಂದ ನಿಮಗೆ ಒಂದು ಲಾಭನೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನೀವೇನಾರ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮನೆಯಲ್ಲೇ ಕುತ್ಕೊಂಡು ಮಾಡೋದ್ರಿಂದ ಏನು ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಮತ್ತು ತಾಯಿಯ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇವತ್ತಿನ ದಿವಸ ಇರುತ್ತೆ. ಧನು ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಏನು ಸ್ನೇಹಿತರಿಂದ ಒಂದು ಒಳ್ಳೆ ಲಾಭ ಆಗುತ್ತೆ. ಹಾಗೆ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಎಲ್ಲ ಕೆಲಸಗಳು ಕೂಡ ಸರಾಗವಾಗುತ್ತೆ, ಅಥವಾ ಅವರಿಂದ ಲಾಭ ಆಗುತ್ತೆ. ಅವ್ರ ಜೊತೆಯಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಅವ್ರ ಜೊತೆ ಹೊರಗಡೆ ಹೋಗಬೇಕು ಅಂತ ನನಗಿದ್ರೆ ಇದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಯಾರೆಲ್ಲ ಪತ್ರಕರ್ತರಿರ್ತೀರಾ ಅಥವಾ ಲೇಖಕರಿರ್ತೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಸೊ ಇವತ್ತೇನೋ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗೋವಂಥ ದಿನ ಇದಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಅಥವಾ ದೇವಸ್ಥಾನದಲ್ಲಿ ಹೋಗಿ ಬೆಲ್ಲನ ದೇವರಿಗೆ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಇನ್ನಷ್ಟು ಉತ್ತಮವಾಗಲಿದೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ 2ನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಅಭಿವೃದ್ಧಿ ಕಾಣುತ್ತೆ. ಒಳ್ಳೆ ಧನಾಗಮ ಕೂಡ ಆಗ್ತಾ ಇರುತ್ತೆ. ಏನಾದರೂ ಒಂದು ದುಡ್ಡಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಇವತ್ತು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಏನಾದರೂ ವ್ಯವಹಾರ ಮಾಡೋಕ್ಕೂ ಕೂಡ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ನೀವೇನಾದರೂ ಮಾತಾಡ್ತಿದ್ದೀರಾ ಅಂದರೆ ಆ ಮಾತಿಗೊಂದು ಒಳ್ಳೆ ಗೌರವ ಸಿಕ್ಕುತ್ತೆ, ಒಳ್ಳೆ ಮನ್ನಣೆ ಕೂಡ ಸಿಗುತ್ತೆ. ಸೊ ಮೊದಲೇ ನಿಮ್ಮ ರಾಶಿಯವರು ಮಾತುಕತೆಯಲ್ಲಿ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡುವಂಥವ್ರಾಗಿರ್ತೀರ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಇವತ್ತು ಖಂಡಿತವಾಗ್ಲೂ ನಿಮಗೆ ಜಯ ಸಿಗುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಕಾಗೆಗಳಿಗೆ ಅನ್ನನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ. ಕುಂಭ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ ರಾಶಿನಲ್ಲೇ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಶಾಂತಿಯಾದ ದಿನ ಅಂತಲೇ ಹೇಳ್ಬೋದು, ನೆಮ್ಮದಿಯಾದ ದಿನ ಅಂತಲೇ ಹೇಳ್ಬೋದು. ಸೊ ತಾಳ್ಮೆಯಿಂದ ಇರ್ತೀರಾ, ಸ್ವಲ್ಪ ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು. ಸೊ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು, ಅಥವಾ ನಗ್ನಗ್ತಾ ಎಲ್ಲರ ಹತ್ರನೂ ಪ್ರೀತಿಯಿಂದ ಮಾತಾಡುವಂಥದ್ದು, ಅಥವಾ ನೀವೇನಾದರೂ ಕುಕ್ ಮಾಡ್ತೀರಾ ಅಂತಂದರೆ ಅಡುಗೆ ತುಂಬ ರುಚಿಕರವಾದ ಅಡುಗೆಗಳನ್ನ ಮಾಡೋಕ್ಕಂಥದ್ದು, ಅಥವಾ ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸೋವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ. ಅಥವಾ ನಿಮಗೆ ನೀವು ಅಲಂಕಾರ ಮಾಡ್ಕೊಳ್ಳೋದು, ಹೊರಗಡೆ ಎಲ್ಲಾದರೂ ಹೋಗೋಣ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುವಂಥ ದಿನ ಆಗಿರುತ್ತೆ ಇವತ್ತಿನ ದಿವಸ ನಿಮಗೆ. ಸೊ ನೀವೇನು ಇವತ್ತಿನ ದಿವಸ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಇವತ್ತಿನ ದಿವಸ ಚಂದ್ರಗ್ರಹದ ಧ್ಯಾನ ಮಾಡಿಕೊಂಡು ಈಚೆ ಕಡೆ ಹೋಗೋದ್ರಿಂದ ನೆಗೆಟಿವಿಟಿ ಅಂತೂ ಏನೂ ಇಲ್ಲ ಇವತ್ತಿನ ದಿವಸ, ಆದರೂ ಕೂಡ ಇರೋವಂಥ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನಿದ್ರಾಹೀನತೆ ಆಗುವಂಥದ್ದು, ಅಥವಾ ಏನೋ ಆಲೋಚನೆ ಮಾಡಿಕೊಂಡು ಮನಸ್ಸನ್ನ ಕಸಿವಿಸಿ ಮಾಡ್ಕೊಳ್ಳೋವಂಥದ್ದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿದೆ. ಇವತ್ತೇನಾದ್ರು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸನ ಮುಂದೂಡೋದು ಒಳ್ಳೆಯದು. ಅನಿವಾರ್ಯ ಪರಿಸ್ಥಿತಿ, ನಾವು ಈಚೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಅನ್ನೋರಿಗೆ ಇವತ್ತಿನ ದಿವಸ ನಾನು ಹೇಳೋ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡು ಮುಂದೋಗೋದು ತುಂಬ ಒಳ್ಳೆಯದಾಗತ್ತೆ. ಸೊ ಇವತ್ತಿನ ದಿವಸ ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ, ಹಾಗೆ ಚಂದ್ರಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಂಡು ಈಚೆ ಹೋಗೋದ್ರಿಂದ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಹಾಗೆ ಇದಾಗಿತ್ತು ಈ ದಿನದ ದ್ವಾದಶಿ ರಾಶಿಗಳ ಫಲಾನುಫಲಗಳು. ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.